ನನ್ನ ಬಂಗಾರಮ್ಮ ಇದು, ನನ್ನ ಬೆಳ್ಳಿನಮ್ಮ, ನನ್ನ ವಜ್ರನಮ್ಮ, ನನ್ನ ಜೀವನನೇ ಇದಮ್ಮ. ಹಾಂ ಓದ್ತಿರೋದು ನೀನು ಜಿಜ್ಜಿ ಮಾಡಲ್ಲ ಮಗನೇ, ಜಿಜ್ಜಿ ಮಾಡಲ್ಲ. ಹಾಂ ಮಮ್ಮ ಮಮ್ಮ ಅಂತೆ, ಮಮ್ಮ ಮಮ್ಮ ಎಲ್ಲರೂ ಬೈತಾವ್ರೆ. ಆ ಮಗು ಯಾರತ್ರಕ್ಕೂ ಸೇರಲ್ಲ, ಎಂಥ ಬುದ್ಧಿ ಕಲಿಸಿದ್ಯಾ ಆ ಮಗು ಕಾಂತ. ಹಾಂ ಯಾರೋ ಎತ್ಕೊಂಡ್ರೆ ಸಾಕು ಹಂಗೆ ಗೊಳೋ ಅಂತ್ಯ. ಎಲ್ಲರ ಹತ್ರಕ್ಕೆ ಹೋಗ್ಬೇಕಮ್ಮ, ಹೊಂದ್ಕೊಂಡಿರ್ಬೇಕು. ಓಹೋ ನಿಮ್ಮ ಅಮ್ಮನ ಒಬ್ಳಿದ್ರೆ ನಿಮ್ಗೆ ಯಾರು ಬೇಡಲ್ಲ. ನನ್ನ ಬಂಗಾರ ಮಗುಮ್ಮ ಇದು, ನನ್ನ ಬಂಗಾರ ಮಗು, ನಮ್ಮ ಬಂಗಾರ ಮಗುಮ್ಮ ಇದು. ಜಿಜ್ಜಿ ಮಾಡಲ್ಲಮ್ಮ, ಜಿಜ್ಜಿ ಮಾಡಮ್ಮ ನನ್ನ ಜಿಜ್ಜಿ. ಮೂರೇ ಮಾತಮ್ಮ ಬರೋದು ನನ್ನ ಕಂದನ್ಕ. ಮಮ್ಮ ಅನ್ನೋದು, ಹ್ಞೂ ಹ್ಞೂ ಅನ್ನೋದು, ನಗಿಯೋದು. ಈ ಮೂರು ಬಿಟ್ಟರೆ ಇನ್ನೇನು ಬರಲ್ಲಮ್ಮ ನನ್ನ ಕಂದಗನ್ಕ. ಹಾಂ ನಡಿ ಸ್ಕೂಲಾಗ ಬಿಡ್ತೀನಿ ನಡಿ. ಅಜ್ಜಿ ಕರ್ಕೊಂಡಂಗೆ ಬಸ್ಬಿಟ್ಟಿದ್ದಲ್ಲ ಸ್ಕೂಲಾಗ. ಹಾಂ ನನ್ನ ಮೊಮ್ಮಗಳು ಓದ್ಬಿಟ್ಟು ಡಾಕ್ಟ್ರ್ ಆಗ್ಬಿಡ್ಲಿ ಅಂತ. ಓಹೋ ಎಷ್ಟು ನಗಿತದಮ್ಮ ಇದು. ಎಲ್ಲ ಅರ್ಥ ಆಗ್ತದಮ್ಮ, ಎಲ್ಲ ಅರ್ಥ ಆಗ್ತದಮ್ಮ. ಇದಕ್ಕ ಏನು ಅರ್ಥ ಆಗಲ್ಲ ಹೇಳು. ಅಮ್ಮ ಅಜ್ಜಿ ಅಲ್ಲಮ್ಮ, ಅಜ್ಜಿ ಬುರ್ರ ಹೋದ್ಲೇನ ಅಜ್ಜಿ? ಅದ್ಯಾರು ಕರ್ಕೊಂಡೋಗಿರೋದು ಅಜ್ಜಿನ ಬುರ್ರ? ಹಾಂ ಅಯ್ಯಯ್ಯ ಅಂಚಿನೆಲ್ಲ ಮಕಕ್ಕೆ ಬಿತ್ತು. ಸದ ನೀನು ಬಸ್ ಬಿಡೋರ ಅಬ್ಸಕ್ಕ ಬಿತ್ತೆ ಅಂಚಿನ ಮಕಕ್ಕ. ಓಹೋ ನಿಂಕ ನಿಮ್ಮ ಅಮ್ಮನಿಗೆ ಸರಿ. ಯಾರ ಹತ್ರಕ್ಕೂ ಹೋಗಬೇಡ ನೀನು, ಯಾರನ್ನೂ ಮಾತಾಡ್ಸ್ಬೇಡ. ಹ್ಞೂನಮ್ಮ ನಿಮ್ಮ ಅಮ್ಮನೇ ಸೀಮೆಗಿಲ್ದೋಳು. ಓಹೋ ಮಮ್ಮ ಮಮ್ಮ ಅಂತೆ ಮಮ್ಮ. ಆಗಮ್ಮ ನಿಮ್ಮ ಅಜ್ಜಿ ಬಂದ್ಲು ಬುರ್ರಗಳಂತಂದೆ. ಓದದ್ ಕತ್ತ ಓದ್ತದೆ, ಬರ್ತೀನಿ ಅಲ್ಲಿಗೆ ಇರು. ಕತ್ತಾಯ್ತದೆ. ಆಗ ಬಂದವಳು ನೋಡು ಬುರ್ರಂತೆ. ಬುರ್ರು ಯಾವ ಬುರ್ರು ಹೋಗಿಲ್ಲ. ಲೇ ಪಾರೆ ಲೇ ಆ ಸುನಂದಿಕಂತೆ ಕಾಸು ಕೊಡೆ. ಅವ್ರು ಹೇಳಿನ ಕೇಳಿದ್ನು. ಸುನಂದಿನ ಬೇಕಾದ್ರೆ ಬಂದು ಇಸ್ಕೊಂಡೋಗಿ ಹೇಳು, ನಾನು ಕೊಡಲ್ಲ. ಬಾ ಎತ್ಕೊಳ್ತೀನಿ ಬಾ. ಅವಳೇನೋ ಕೆಲಸ ಮಾಡ್ಕೊಳ್ಳಿ ಬಾರೆ. ಕೋತ್ ಮೇಲೆ ತಪ್ಕೊಂಡಿರೋದು ಇಬ್ಬರು ಒಬ್ರನ್ನೊಬ್ರು. ಅಯ್ಯಯ್ಯ ಅಲ್ಲ ಆಡಕ್ಕನ ಬಿಡ್ಬೇಕು ನೆಲಕ್ಕ. ಇವಳು ಬಿಡೋದೇ ಇಲ್ಲ ನಮ್ಮ ಮನೆಗೆ ನೋಡು. ಏನು ಮಾಡಬೇಕಾದ್ರೂ ಎತ್ಕೊಂಡೇ ಇರ್ತಾಳೆ. ಆ ಮಗು ದೊಡ್ಡದಾಗ ಬಂದ್ರೆ ಎಲ್ಲಿ ದೊಡ್ಡದಾಗ್ತದೆ. ಅತ್ ನೋಡು ಆ ಎಟ್ಟಿಗ್ಲಾಗಿರೋ ಮಕ್ಕಳೆಲ್ಲ ನಿನ್ನ ಜೊತೆರು ಹೆಂಗವ್ರೆ ತಪ್ಪಲ್ಲಿ ಸಿಗ್ಲಿಕ್ತಾರೆ. ನಿಂದು ಯಾವುದೂ ಇಲ್ಲ, ನಗಿತಿ ಅಷ್ಟೇ. ಆ ಇಲ್ಲ ಹ್ಞೂ ಇಲ್ಲ, ಆ ಇಲ್ಲಂತೆ ಹ್ಞೂ ಇಲ್ಲಂತಮ್ಮ. ನಿಮ್ಮ ಅಜ್ಜಿ ಹೇಳ್ತಾ ಇರೋದು ನೋಡು, ಆ ಇಲ್ಲಂತೆ ಹ್ಞೂ ಇಲ್ಲಂತೆ. ವಾ ಯಾರು ಹಿಂಗವಳೆ ಬಾಮ ಒಳಕ. ಅದೇನು ಇಟ್ಗಿಟ್ ತಿಂತಿಲ್ಲ ಒಟ್ಟಿಗೆ. ಆ ಇದೇನಿದ ಪೊಲೀಸರು ಬಂದವ್ರು ನಮ್ಮನಿಗೆ. ಇದೇನಮ್ಮ ರಮ್ಯಾ? ಹಾಂ ಏನು ಪೊಲೀಸರೆಲ್ಲ ಬಂದವ್ರ? ದೊಡ್ಡಪ್ಪ ನಿಮ್ಮ ಹತ್ತಿರ ಮಗು ಇವ್ರದಂತೆ. ಯಾರು ಬಂತ ರಮ್ಯಾ ಮಗು? ಯಾರು ಬಂದಿರೋದು ಕೇಳ್ಕೊಂಡು ಬೈ ಕಡಿಕ್ ನೀನು ಬಾ. ದೊಡ್ಡಮ್ಮ ಆ ಶರ್ಟ್ ಹಾಕೊಂಡವ್ರಲ್ಲ ಕ್ರೀಮ್ ಕಲರ್ ಶರ್ಟ್ ಅವ್ರದಂತೆ ಮಗು ಅದು. ಯಾರಮ್ಮ ಅದು? ಬಾಮ ಇಲ್ಲೇ. ಏನಮ್ಮ ಕಾಡಾಗಿ ಬಿಸಾಕ್ಬಿಟ್ಟು ಹೋಗಿದ್ದಲ್ಲ ಮಗುನ? ಅವಾಗ ಎಲ್ಲೋಗಿತ್ತು? ಅವಾಗ ಎಲ್ಲೋಗಿತ್ತಮ್ಮ? ಇವಾಗ ನಾನು ಸಾಕ್ತಾ ಇದ್ದೀನಿ. ನನ್ನ ಪ್ರಾಣ ಇಟ್ಕೊಂಡು ಆ ಮಗು ಮೇಲೆ ಇವಾಗ ಬಂದಿದ್ಯಾ ಮಗು ಬೇಕು ಅಂತ? ಯಾರು ಈ ಮಗು ನಿಂದು ಅನ್ನೋದಕ್ಕೆ ಏನಮ್ಮ ಸಾಕ್ಷಿ? ಏನು ಸಾಕ್ಷಿ? ನೋಡಿಮ್ಮ ಏನೇನೋ ಮಾತಾಡ್ಬೇಡ್ರಿ. ಈ ರಮ್ಯಾ ಇದ್ದಾಳಲ್ಲ, ಈ ರಮ್ಯಾ ಮಗುನ ಹಾಸ್ಪಿಟ್ಲಿಂದ ತಗೊಂಬಂದಿರೋದು. ರಮ್ಯಾ ಹಾಸ್ಪಿಟ್ಲಿಂದ ತಗೊಂಬಂದಿದ್ರೆ ಕಾಡಾಗ ಯಾಕಮ್ಮ ಬಿಸಾಕ್ಬಿಟ್ಟು ಬರ್ತಾ ಇದ್ಲ? ಅವಳ ಹತ್ರಕ್ಕಂತ ಇರ್ತಾನೆ ಅವಳ ಮಗುನ. ನೋಡಿಮ್ಮ ರಮ್ಯಾ ಈ ಮಗುನ ಯಾಕೆ ತಗೊಂಬಂದ್ಲು ಅಂತ ನಮಗೆ ಗೊತ್ತಿಲ್ಲ. ರಮ್ಯಾ ಮಗುನ ಮಾತ್ರ ನನ್ನ ಹತ್ರ ಬಿಟ್ಟಿದ್ಲು. ನಿಮ್ಗೆಲ್ಲ ವಿಷಯ ಗೊತ್ತಾಗಿರ್ಬೇಕೇನೋ. ಅವಳ ಮಗು ಅವಳಿಗೆ ವಾಪಸ್ ತಂದು ಕೊಟ್ಟಿದ್ದೀನಿ. ಇದು ಇವ್ರ ಮಗು, ಕೊಟ್ಬಿಡಿಮ್ಮ. ಅಲ್ಲಮ್ಮ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಟ್ರಿ. ಈ ಮಗು ನಿಮ್ದೇ ಅನ್ನೋಕ್ಕೆ ಏನು ಸಾಕ್ಷಿ? ನೀವು ಬಂದು ಮಗುನ ಕೊಡ್ರಿ ಅಂದಿದ ತಕ್ಷಣ ನಾನು ಕೊಟ್ಬಿಡಕತ್ತೈತಾ? ಪೊಲೀಸರ ಜೊತೆಗೆ ಬಂದಿರ್ಬೋದು, ನಾವು ಕೊಟ್ಬಿಡಕತ್ತೈತೆ ನಮ್ಮ ಮಗುನ ನೀವು ಕೊಡ್ರಿ ಅಂದಿದ ತಕ್ಷಣ ಯಾರ್ಯಾರಿಗೂ. ಅಲ್ಲಮ್ಮ ನಿಮ್ದಾಗಿದ್ರೆ ಮಗು ಯಾಕಮ್ಮ ಕಾಡಾಗಿ ಬಿಸಾಕ್ಬಿಟ್ಟು ಹೋಗಿದ್ದೆ ನೀನು? ಹಾಂ ನಾನು ಕಾಡಾಗಿ ಬಿಸಾಕ್ಬಿಟ್ಟು ಹೋಗಿಲ್ಲ. ನಂಗೆ ಯಾರೂ ಇಲ್ಲ. ಇಲ್ಲಿದ್ದಾರಲ್ಲ ಸೆಕ್ರೆಟ್ರಿ ರಮೇಶ್ ಅವ್ರ ಮಗಳು ನಾನು. ಓ ರಮೇಶ್ ಮಗಳ ನೀನು? ಓ ಯಾವಾಗ ಶಿಕ್ಕುಡಿಯಾಗಿ ನೋಡಿರೋದು ನಿನ್ನ. ನೀನು ನಿಮ್ಮ ಅಜ್ಜಿ ನಿಮ್ಮ ತಾತನ ಮನೆಗೆ ಇದ್ದಲ್ಲ? ಹೌದು ನಾನು ನಮ್ಮ ಅಜ್ಜಿ ನಮ್ಮ ತಾತನ ಮನೆಗೆ ಇದ್ದೆ. ನಮ್ಮಮ್ಮ ನಮ್ಮ ಮಾವನ ಮಗನ ಕೊಟ್ಟು ಮದುವೆ ಮಾಡಿದ್ರು. ಅವ್ನು ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ. ಹೆರಿಗೆ ಆದ ಟೈಮಲ್ಲಿ ನರ್ಸಿದ್ರು ಅಷ್ಟೇ. ವಾಶ್ರೂಮ್ಗೆ ಹೋಗಿದ್ ಬರೋಷ್ಟಲ್ಲಿ ಮಗು ಇರಲಿಲ್ಲ. ನಮ್ಮಪ್ಪ ಆಗಲಿ ನನ್ನ ಗಂಡ ಆಗಲಿ ಯಾರು ನನ್ನ ಜೊತೆಗೆ ಇರಲಿಲ್ಲ. ಅಲ್ಲಮ್ಮ ನೀನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಷ್ಟಲ್ಲಿ ಮಗು ಇಲ್ಲ ಅಂತಂದ್ರೆ ಮಗು ಯಾರು ಎತ್ಕೊಂಡೋದ್ರು? ಹಾಂ ಈ ರಮ್ಯಾನೇ ಎತ್ಕೊಂಡೋಗಿದ್ದಾಳೆ ಅಂತ ನಮ್ಗೆ ಅನುಮಾನ. ರಮ್ಯಾ ಎತ್ಕೊಂಡೋಗಿದ್ರೆ ಆ ಕಾಡಕ್ಕೆ ತಂದು ಯಾಕಮ್ಮ ಬಿಸಾಕ್ತಾ ಇದ್ಲವಳು? ಹಾಂ ಅದನ್ನ ಈ ರಮ್ಯಾನೇ ಬಾಯ್ಬಿಟ್ಟು ಹೇಳ್ಬೇಕು. ಮಾತಾಡು ಇಲ್ಲ ಅಂತಂದ್ರೆ ಬೀಳ್ತಾವಷ್ಟೇ ನಿಂಗೆ ಏಟುಗಳು. ಯಾಕೆ ಮಗುನ್ ತಗೊಂಬಂದೆ? ಮಾತಾಡೆ ಮೇಡಮ್. ಇವಳೇನೋ ಒಳ್ಳೆ ಮಾತಿಗೆ ಬಾಯ್ ಬಿಡಲ್ಲ ಅನ್ಸುತ್ತೆ. ಇವಳಿಗೆ ಟೇಷನ್ಗೆ ಹಾಕಿ ರುಬ್ಬೇಕನ್ಸೈತೆ. ನಾನು ನಿನಗೆ ಮಗು ತರಲಿ? ನನ್ನ ಮಗುನೇ ಬೇಡ ಅಂತ ನಾನು ಅಲ್ಲಿ ಬಿಟ್ಬಿಟ್ಟು ಬಂದಿರುವಾಗ ಈ ಮಗು ನಾನೇ ಕೆತ್ಕೊಂಬರ್ಲಿ?
ಏನ್ ಡಾಕ್ಟ್ರೆ ನಿಮ್ಗೂ ಗೊತ್ತಲ್ಲ, ನೀವೇ ತಾನೇ ಮಗುನ್ ತಂದ್ಕೊಟ್ಟಿದ್ದು. ಹಾ ಮಗು ಕೊಡಿ ಅಮ್ಮ. ನಾನಕ್ಕಮ್ಮ ಮಗುನ್ ಕೊಡ್ಲಿ? ನಾನ್ ಕೊಡಲ್ಲ ನನ್ನ ಮಗುನ. ಅಮ್ಮ ಇದು ನನ್ನ ಮಗು ಕೊಟ್ಬಿಡಿಮ್ಮ. ಪೊಲೀಸರ ಜೊತೆಗೆ ಬಂದಿರ್ಬೋದು, ನಿನ್ ಮಗು ಅನ್ನೋದಕ್ಕೆ ಏನ್ ಸಾಕ್ಷಿ? ಹಾ ರಮ್ಯಾ ಅವಳ ಮಗುನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಬಂದ್ಲಂತಲ್ಲ. ರಮ್ಯಾ ಮಾತಾಡೆ, ಯಾಕೆ ಈ ಮಗುನ್ ತಗೊಂಬಂದಿದ್ ನೀನು? ನಿಜ ಏನಂತ ಹೇಳ್ತಾ ಇದ್ರೆ ಇವಾಗ ನೋಡು ಅಷ್ಟೇನಾ? ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ ನಾನು. ಏನಿದ್ದು ಚೇಷ್ಟಾಗಿ ಮಾಡ್ತಾ ಇರೋದು ನೀನು? ಎಷ್ಟು ಜನ ಮಕ್ಕಳನ್ನ ಕಳ್ತನ ಮಾಡಿದ್ಯಾ? ಹಾ ಎಷ್ಟು ಜನ ಮಕ್ಕಳನ್ನ ಇದೇ ತರ ಕಳ್ತನ ಮಾಡಿದ್ಯಾ? ಮೇಡಮ್ ಇವಳು ಸ್ಟೇಷನ್ಗೆ ಹಾಕಿ. ಇವಳು ತುಂಬಾ ಜನ ಮಕ್ಕಳನ್ನ ಕಳ್ತನ ಮಾಡಿ ಎಲ್ಲ ಮಾರ್ತಾ ಇರ್ಬೇಕು. ಅಯ್ಯೋ ಮೇಡಮ್ ಹಂಗೇನಿಲ್ಲ ಮೇಡಮ್, ಹಂಗೇನಿಲ್ಲ. ಮತ್ತೆ ನಿಜ ಒಪ್ಕೊಳ್ಳೆ, ನಿಜ ಒಪ್ಕೋ. ಏನಂತ ಹೇಳು ರಮ್ಯಾ, ನೀನ್ ಬಾಯ್ ಬಿಟ್ಟ ತಾನೇ ಸತ್ಯ ಗೊತ್ತಾಗೋದು ಎಲ್ಲಾರ್ಗು. ಲೈ ಯಾಕೆ ಪೊಲೀಸರು ಬಂದವ್ರೆ? ಯಾರು ಹೆಂಗ್ಸ್ರಲ್ಲ? ಹಾ ಮಗು ಅವ್ರದಂತೆ ಅದಕ್ಕೆ ಬಂದವ್ರ ಅಜ್ಜಿ. ಮಗು ಹೇ ಯಾರದ ಮಗು ಬೇಕು ಅಂತ ಬಂದಿರೋದು? ಹಾಕ್ತೀನಿ ಅಷ್ಟೇ, ಒಬ್ಬೊಬ್ರಿಗೂ ಮಕ್ಕ ಕಿತ್ತೋಗಂಗೆ ಹೋಗ್ರತ್ತ. ಅಲ್ಲ ಬಿಸಾಕ್ಬಿಟ್ಟು ಹೋಗ್ಬೇಕಾಗಿರಲಿಲ್ಲ, ಮಗು ಇವಾಗ ಬಂದಿದ್ದೀರಾ ಮಗು ಬೇಕಂತ. ಹೇ ಅಕ್ಕಮ್ಮ ಯಾರ್ದ ಮಗುವ? ನಿಂದ ಮಗುವ? ಅವತ್ತು ಕಾರಾಗ ಬಿಸಾಕ್ ಹೋಗಿ ಎಲ್ಲೇ ಹೋಗಿದ್ದೆ? ಇವಾಗ ನಾವು ಸಾಕ್ತಾ ಇದ್ದೀರಲ್ಲ ಅದಕ್ಕೆ ಬಂದಿದ್ಯಾ? ಅಜ್ಜಿ ನಾನೆಲ್ಲ ಅಜ್ಜಿ ಬಿಸಾಕಿದ್ದು, ಯಾರು ಬಿಸಾಕಿದ್ರು ನಂಗೆ ಗೊತ್ತಿಲ್ಲ ಅಜ್ಜಿ, ಅದು ನನ್ನ ಮಗು ಅಜ್ಜಿ. ಮಗ ಯಾಕೆ ಹಂಗೆ ಕಂಡಿದ್ಯಾ? ಹುಣ್ಸೆ ತಿಂದೊಳಂಗೆ ಉಳ್ಗ? ಹಾ ಮಗು ಇಲ್ಲ ಮಟ್ಟ ಇಲ್ಲ ಯಾವ್ದಿಲ್ಲ, ನಡೀರಿ ಇಲ್ಲಿಂದ. ಮಾವು ಪೊಲೀಸಮ್ಮ ಕರ್ಕೊಂಡೋಗಮ್ಮ ಇವ್ರನ್ನೆಲ್ಲನೂ. ಏನಕ್ಕೆ ಬಂದಿರೋದು ನೀವು? ಅಜ್ಜಿ ಅದು ಇವ್ರದ್ದು ಅಜ್ಜಿ ಮಗು. ರಮ್ಯಾ ನೋಡು, ಸುಮ್ಮನೆ ಬಾಯ್ ಬಿಟ್ಟು ಹೇಳ್ತೀಯೋ ಅಥವಾ ಏನು ಒದ್ದೆ ಬೇಕಾ ನಿಮ್ಗೆ? ನಾನು ರಾಕೇಶ್ ಅನ್ನೋ ಹುಡ್ಗ ನಮ್ಮ ಮನೇಲಿ ಗೊತ್ತಿಲ್ಲ ಪ್ರೀತಿ ಮದುವೆ ಆದ್ವಿ ಮೇಡಮ್. ಅವ್ನು ಯಾರೋ ಹುಡ್ಗಿನ ಚುಡಾಯಿಸ್ತಾ ಅಂದ್ಬಿಟ್ಟು ಅವ್ನು ಜೈಲ್ಗೆ ಹೋದ. ನಂಗೆ ಡೆಲಿವರಿ ಆಗೋ ಟೈಮಲ್ಲಿ ನನ್ನ ಜೊತೆ ಯಾರೂ ಇರಲಿಲ್ಲ. ನನಗೆ ಪ್ರಜ್ಞೆ ಬರೋಷ್ಟಲ್ಲಿ ಯಾವುದೋ ಒಂದು ಮಗು ನನ್ನ ಪಕ್ಕದಲ್ಲಿತ್ತು. ಆ ಮಗು ನಂದೇ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟು ನಂಗೆ ಕಾಡಲ್ಲಿಟ್ಟೆ ಮೇಡಮ್. ಆದರೆ ಇವ್ರ ಮಗುನ ಯಾರ ಮಗುನ ನನಗೆ ಗೊತ್ತಿಲ್ಲ ಮೇಡಮ್. ಇವಾಗ ಮೊನ್ನೆ ಡಾಕ್ಟ್ರು ಇದು ನಿಮ್ಮ ಮಗು ಅಂತ ನಂಗೆ ಮಗು ತಂದ್ಕೊಟ್ಟಿದ್ದಾರೆ ಮೇಡಮ್. ಅದು ಯಾರ್ದು ಮಗು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಅದೇ ಟೈಮ್ಗೆ ನಮ್ಮ ದೊಡ್ಡಮ್ಮ ಎಲ್ಲರೂ ಸೌದೆಗೆ ಹೋಗಿದ್ದಾಗ ಆ ಮಗು ಇವ್ರಿಗೆ ಸಿಕ್ಕಿದೆ ಮೇಡಮ್. ನಾನು ಕಾಡಲ್ಲಿಟ್ಟು ಬಂದಿದ್ದಂತೂ ನಿಜಾನ ಮೇಡಮ್, ಆದರೆ ಯಾರ ಮಗು ಅಂತ ನನಗೆ ಗೊತ್ತಿಲ್ಲ. ಮಾವು ಪೊಲೀಸಮ್ಮ ಅಲ್ಲೇ ಕಿತ್ತೋದಳೆ. ಲೈ ಏನೇ ನೀನೇನು ಹಿಂಗ್ಸೆ ಇಲ್ಲ ಅಮ್ಮಾರಿನೇ? ಮಗುನಕ್ಕೆ ಕಾಡಾಗ್ಬಿಟ್ಬಿಟ್ಟು ಬಂದೆ? ಹಾಂ ಯಾಕೆ ಮಗುನ ಕಾಡಾಗ್ಬಿಟ್ಬಿಟ್ಟು ಬಂದೆ? ದೊಡ್ಡಮ್ಮ ಆ ಟೈಮಾಗ ನನ್ನ ಗಂಡು ನನ್ನ ಜೊತೆಗಿರಿಲ್ಲ. ನಂಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚಿಲ್ಲ ದೊಡ್ಡಮ್ಮ. ಅದಕ್ಕೆ ಮಗು ಇದು ನಂದೇ ಅಂದ್ಬಿಟ್ಟು ನಾನೇ ಎತ್ಕೊಂಡೋಗಿ ಕಾಡಾಗಿ ಇಟ್ಬಿಟ್ಟು ಬಂದಿದ್ದು ದೊಡ್ಡಮ್ಮ. ಇದು ನಾನು ಎತ್ಕೊಂಡ್ಬಂದು ಕಾಡಾಗಿ ಇಕ್ಕಿದ್ದೆ ಮಗು. ನಿನ್ನ ಮಗು ಇದು ಅಂದ್ಬಿಟ್ಟು ಮೊನ್ನೆ ಡಾಕ್ಟ್ರು ಆ ಮಗುನ ತಂದುಕೊಟ್ರು. ನನ್ನ ಪರಿಸ್ಥಿತಿ ಹಂಗಿತ್ತು ದೊಡ್ಡಮ್ಮ. ನಿನ್ನ ಮನೆಗೆ ಬಂದು ನಾನು ಮದುವೆ ಆಗಿದ್ದೀನಿ ಅಂತಂದರೆ ನಮ್ಮ ಅಪ್ಪನೂ ನಮ್ಮ ಅಮ್ಮನ ಸುಮ್ಮನೆ ಬಿಡ್ತಾರೆ ನನ್ನನ್ನು? ಹಾಂ ನಮ್ಮಮ್ಮ ಏನೇನು ನಾಟಕಗಳು ಆಡ್ತೀರೆ? ಹಾಂ ಈ ವಯಸ್ಸಿಗೆ ನಮ್ಮ ಕಣ್ಣು ಮುಂದೆ ಹುಟ್ಟಿ ನಮ್ಮ ಕಣ್ಣು ಮುಂದೆ ಬೆಳೆದಿರೋರು ಬೇಕಾಗಿತ್ತ ಇವೆಲ್ಲನೂ? ಏನು ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನ ಮದುವೆ ಮಾಡಲ್ಲ ಅಂತ ಹೇಳಿದ್ರ ನಿಂಕ? ಹಾಂ ಅಲ್ಲ ನಿನ್ನ ಮಗು ಯಾವುದು ಬೇರೆ ಮಗು ಯಾವುದು ಅನ್ನೋ ತಿಳ್ಕೊಳ್ಳೋಕೆ ಕೂಡ ಇಲ್ಲ ನಿಂಕ ತಾಳ್ಮೆ. ಪಾಪ ಯಾವುದೋ ಮಗುನ ತಂದಲ್ಲಿ ಕಾಡಾಗಿ ಇಟ್ಬಿಟ್ರೆ ನೀನು ಬಾರಿ ಕಿಲಾಡಿ ಇದೆ. ಎತ್ತೆ ನೀನು ಒಂದು ಹಿಂಸಾಗಿ ಬಾಳ್ ಕುಡ್ದು ಏನು ಮಾಡೋದು ಬೇಡಮ್ಮ. ಆ ಪರಿಸ್ಥಿತಿ ಒಳಗೆ ನಂಗೆ ಜಾಸ್ತಿ ದಿಗ್ಲಾತಾಯಿತ್ತು. ಎಲ್ಲಿ ನಮ್ಮ ಅಪ್ಪನೂ ನಮ್ಮ ಅಮ್ಮನ ಬೈತಾರೋ ಹೊಡಿತಾರೋ ಅಂತ ಹಂಗೆ ಮಾಡ್ಬಿಟ್ಟೆ ದೊಡ್ಡಮ್ಮ. ನಾನು ತಂದು ಬೆಳಗ್ಗೆ ಅಲ್ಲಿ ಇಕ್ಕಿದ್ದೀನಿ, ಅದೇ ಟೈಮ್ಗೆ ನೀವು ಸೌದೆಗೆ ಹೋಗಿದ್ದೀರಾ. ನಾನು ಹೆಂಗೋ ನನ್ನ ಮಗು ದೊಡ್ಡಮ್ಮನ ಹತ್ರ ಬೆಳೀತಾ ಇದಲ್ಲ ಅಂತ ಸುಮ್ಮನೆ ಆಗೋಗಿದ್ನೆ. ಈ ಡಾಕ್ಟರ್ನು ಇದು ನಿನ್ನ ಮಗು ಅಂತ ತಂದ್ಕೊಟ್ಲು. ಆಮೇಲೆ ಈ ಮಗು ಯಾವುದು ಅಂತ ನನ್ನ ತಲೆಗೆ ಹಂಗೆ ಪ್ರಶ್ನೆ ಇನ್ನೂ ಉಳ್ಕೊಂಡೇ ಐತೆ ದೊಡ್ಡಮ್ಮ. ಹಂಗಾದ್ರೆ ಈ ಮಗು ಸಂಜನಾದೆ ಈ ಮಗು ಯಾರ್ದು ಅಂತ ಗೊತ್ತಿಲ್ಲ ಮೇಡಮ್. ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ ಇಷ್ಟೇ ಮೇಡಮ್. ಈ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನನ್ನ ಪ್ರಜ್ಞೆ ಬಂದಾಗ ಈ ಮಗು ನನ್ನ ಪಕ್ಕದಲ್ಲೇ ಇತ್ತು. ನಿಮ್ಮ ಮಗುನ ನಾವು ತಗೊಂಡೋಗಿದ್ವಿ. ಏ ರಮ್ಯಾ, ನಾವು ತಗೊಂಡೋಗಿದ್ವಿ ನಿನ್ನ ಮಗುನ ವಾಶ್ ಮಾಡೋಕ್ಕೆ. ಗಲೀಜಾಗಿತ್ತು ಮಗು. ಅಯ್ಯ ಇವೇನು ಇವಷ್ಟು ಬಡ್ಕೊತವೆ. ತಡಿ ನಾನು ಓದ್ತೀನಿ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.